ಬೆಂಗಳೂರಿನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ.
ಹಾಕಿಬಿಟ್ರು, ಅದ್ರ ಮೇಲೇನು ಹಾಕಿಬಿಟ್ರು. स्वामी पाद में गोविंदो पार्वती पतये ओम नमः शिवाय ओम नमः शिवाय ओम नमः शिवाय ओम नमः शिवाय ನಮ್ಮ ಮುಳಬಾಗಿಲು ಶಿವಕೇಶ್ ನಗರದ ಮುತ್ಯಾಲಪೇಟೆಯಲ್ಲಿರುವ ಶಿವಕೇಶ್ ನಗರದಲ್ಲಿ ನೆಲೆಸಿರುವ ಉದ್ಭವ ಲಿಂಗೇಶ್ವರಿ ಸ್ವಾಮಿ ದೇವಸ್ಥಾನದ ಕಲ್ಯಾಣೋತ್ಸವ 17ನೇ ಕಲ್ಯಾಣೋತ್ಸವ 4 ವರ್ಷದ ರಥೋತ್ಸವವನ್ನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲ ಅದ್ದೂರಿಯಾಗಿ ನಮ್ಮ ಆಚರಣೆಯನ್ನು ಮಾಡಿರುತ್ತಾರೆ. ಮತ್ತು ನಮ್ಮ ಈ ಶಿವಕೇಶ್ ನಗರ ನಮ್ಮ ಕಮಿಟಿ ಮೆಂಬರ್ಸು, ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸಾಯಂಕಾಲ 7 ಗಂಟೆಗೆ ಇಲ್ಲಿಂದ ಶ್ರೀನಿವಾಸ ಸರ್ಕಲ್ವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ದೇವಸ್ಥಾನದವರೆಗೂ ನಮ್ಮ ಇವರು ಕೇರಳದವರು ವಾದ್ಯಗೋಷ್ಠಿಯಿಂದ ನಾವು ಮತ್ತೆ ದೇವರ ಸನ್ನಿಧಿ ಕೋಲಾಟ ಇರ್ತದೆ, ಎಲ್ಲ ಇರ್ತದೆ. ನೀವು ಇನ್ನ ಭಕ್ತಾದಿಗಳು ದಯವಿಟ್ಟು ಸಾಯಂಕಾಲ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಮಸ್ತ ಮುಳಬಾಗಿಲು ತಾಲೂಕಿನ ಎಲ್ಲ ಹಿಂದೂ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ಶ್ರೀ ಉದ್ಭವ ಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಶುಭಾಶಯಗಳು. ಭಕ್ತಾದಿಗಳೇ, ಏನು ಇವತ್ತು ವಿಶೇಷ ಅಂತಂದರೆ, ಇಡೀ ನಮ್ಮ ಮುಳಬಾಗಿಲು ತಾಲೂಕಿಗೆ ದೇವಮೂಲೆಯ ದೇವಸ್ಥಾನ ನಮ್ಮದು. ಇಡೀ ಮುಳಬಾಗಿಲು ತಾಲೂಕಿಗೆ ದೇವಮೂಲೆಯಲ್ಲಿರುವಂಥ ದೇವಸ್ಥಾನ ನಮ್ಮ ಉದ್ಭವ ಲಿಂಗೇಶ್ವರ ದೇವಸ್ಥಾನ. ಇದು 100 ವರ್ಷದ ಇತಿಹಾಸ ಇದೆ. ಇದನ್ನು ಅನೇಕ ಹಿರಿಯರು ಸುಮಾರು ವರ್ಷದ ತಲೆಮಾರುಗಳಿಂದ ಈ ಒಂದು ರಥೋತ್ಸವ ಕಲ್ಯಾಣೋತ್ಸವ ಮಾಡ್ಕೊಂಡು ಬರ್ತಾ ಇದ್ರು. ತದನಂತರ ಏನಿದೆ ನಮ್ಮ ಹಿರಿಯರಾದಂಥ ಕಾವೇರಿ ನಾರಾಯಣಪ್ಪನವರಾಗಿರ್ಬೋದು, ಅದೇ ರೀತಿ ಸಂಭಾಗಿರವರಾಗಿರ್ಬೋದು, ನಮ್ಮ ಮಿಸಸ್ ಸಿನಣ್ಣವರಾಗಿರ್ಬೋದು, ನಮ್ಮ ಅರಸನಪೇಟೆ ರಮೇಶ್ವರರಾಗಿರ್ಬೋದು, ಅದೇ ರೀತಿ ನಮ್ಮ ಸುವಿ ಗೋಪಾಲಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಇವರೆಲ್ಲದಕ್ಕೂ ಮುಂದಾಳತ್ವ ನಮ್ಮ ಸತ್ಯನಾರಾಯಣ ಶಾಸ್ತ್ರಿಗಳು ಹೋಗ್ತಾರೆ ಕುಟುಂಬ. ಅದೇ ರೀತಿ ನಮ್ಮ ಈಗ ಹೊಸದಾಗಿ ನಾವೆಲ್ಲರೂ ನಮ್ಮ ಶಂಕರಣ್ಣವರಾಗಿರ್ಬೋದು, ಎಲ್ಲರೂ ಯಾರಾದ್ರೂ ಹೆಸರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಹೆಸರು ಮುನಿಯಪ್ಪನವರು, ನಮ್ಮ ನಾಗರಾಜಣ್ಣವರು, ನಮ್ಮ ಇದು ಮೊದಲನೇದಾಗಿ ಇವರು ನಮ್ಮ ಏನಾದ್ರು ಶ್ರೀನಿವಾಸನ್ ಅವರು, ಇವರೆಲ್ಲ ನಮ್ಮ ಠಾಕೂರ್ ಸಿಂಗ್ ಅವರು, ಅದೇ ರೀತಿ ಎಲ್ಲ ನಮ್ಮ ಸಿ ವಿ ಗೋಪಾಲಣ್ಣ ಅವರು, ಪ್ರತಿಯೊಂದು ನಮ್ಮ ಯುವಕರು ಎಲ್ಲ ಒಂದು ಸಹಕಾರದಿಂದ ಇವತ್ತು ತುಂಬ ವಿಜೃಂಭಣೆ ನಡೀತಾ ಇದೆ. ಇನ್ನು ಮುಂದೆ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೋಬೇಕಂತಾರೆ ತಾವೆಲ್ಲರೂ ಸಹ ವರ್ಷಕ್ಕೆ ಒಂದೇ ಸಲ ರಥೋತ್ಸವ ನಡೆಯೋದು. ಇಡೀ ಮುಳಬಾಗಿಲಲ್ಲಿ ಇಷ್ಟೊಂದು ದೊಡ್ಡ ರಥ ಎಲ್ಲೂ ನಡೆಯೋದಿಲ್ಲ. ಹಾಗಾಗಿ ಎಲ್ಲ ದೇವಾನುದೇವತೆಗಳಿಗೂ ಮೂಲ ಪುರುಷ ವಿನಾಯಕ ಅವ್ರ ತಂದೆ ಆದಂಥ ಪರಮೇಶ್ವರನ ರಥೋತ್ಸವ ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಈ ಒಂದು ರಥೋತ್ಸವ ಪಾಲ್ಗೊಂಡು ಅವರೊಂದು ಆಶೀರ್ವಾದ ಪಡ್ಕೋಬೇಕು. ಸಂಜೆ ಈ ಒಂದು ರಥೋತ್ಸವ ಇದೆ ನಮ್ಮ ಬಜಾರ್ ಬೀದಿಯಿಂದ ಆಗುವಾಗಿ ನಮ್ಮ ಶ್ರೀನಿವಾಸ ಸರ್ಕಲ್ಲು ಮತ್ತೆ ಇಂತಿರುಗಿ ದೇವಸ್ಥಾನ ಬಳಿ ಬರ್ತದೆ. ಪ್ರತಿಯೊಬ್ಬರೂ ಹಣ್ಣು ಹಂಪಲು ಅವರಿಗೆ ಸಮರ್ಪಿಸಿಕೊಂಡು ಆ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ಕೋರ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.